ಶ್ರೀಶೈಲ ಸಿಂಹಾಸನ ಪೀಠ ಸೂರ್ಯ ಸಿಂಹಾಸನ ಪೀಠಕ್ಕೆ ಸೇರಿದಂಥ ಮಠ. ಈ ಮಠದ ಆದಿಗುರುಗಳು ಬಸವಲಿಂಗ ಯತಿಗಳು ಅಂತ. ಬಸವಲಿಂಗ ಯತಿಗಳು ಅವರ ಕಾರ್ಯಕ್ರಮ ಏನಂದರೆ, ಅವರಿಗೆ ಶಿಷ್ಯ ಬಸವ ಇತ್ತು. ಆ ಬಸವನ ಕಾರ್ಯಕ್ರಮ ಏನು ಅಂದರೆ, ಅವರು ಸ್ನಾನ ಪೂಜೆ ಮಾಡಿ ಹೋಗೋ ಸಂದರ್ಭದಲ್ಲಿ ಬಸವನ ಕೊರಳಿಗೆ ಜೋಳಿಗೆ ಮತ್ತು ಕಾಲಿಗೆ ಜಂಗನ್ನು ಕಟ್ತಾಯಿದ್ರು. ಪ್ರತಿನಿತ್ಯವೂ ದಿನಕ್ಕೊಂದು ಗ್ರಾಮದಲ್ಲಿ ಅದು ಅಂತಭಿಕ್ಷೆ ಕಾಯಕವನ್ನು ಮಾಡ್ಕೊಂಬರ್ತಾಯಿತ್ತು. ಮಾಡ್ಕೊಂಬಂದಂಥ ಸಂದರ್ಭದಲ್ಲಿ ಯಾರೋ ಒಂದೊಂದು ಗುಡ್ಡ ಇದೆ ಇಲ್ಲಿ. ಆ ಗುಡ್ಡದಲ್ಲಿ ಏನು ಕಟಕ ಜನ ವಾಸ ಮಾಡ್ತಂಥ ಸಂದರ್ಭದಲ್ಲಿ ಅವು ದಿನ ಬಸವ ಹೋಗ್ತಾ ಇರೋ ಒಂದು ಸಂದರ್ಭ ನೋಡಿ ಅದನ್ನು ಕಟಕರು ಕೊಂದ ಮೇಲೆ ಗುರುಗಳು ನನ್ನ ಬಸವ ಮೇಲೆ ನಾನು ಇರಲ್ಲ ಅಂಥೇಳಿ ಈ ಪಕ್ಕ ವಾಟಾಳಪುರ ಅಂತಿದೆ, ಅದು ನಿಕ್ಷೇಪ ಮಾಡಿದಂಥ ಸ್ಥಳ. ವಾಟಾಳಪುರದಲ್ಲಿ ಅದನ್ನು ನಿಕ್ಷೇಪ ಮಾಡಿ ಅವರು ಜೀವ ಸಹಿತ ಸಮಾಧಿಯಾದವರು ಇಲ್ಲಿ ಗದ್ಗೆ ಇದೆ. ಅವ್ರಿಗೆ ಶಿಷ್ಯ ಇದ್ದದ್ದು ಬಸವ. ಈಗಲೂ ಕೂಡ ನಮಗೆ ಬಸವನ ಜಾತ್ರೆ ಮತ್ತು ರಥೋತ್ಸವ ಎಲ್ಲವೂ ಕೂಡ ನಡೀತಾ ಇದೆ. ಅಂತೆ ಪರಂಪರೆಯಾಗಿ ಬಂದಂಥ ಮಠ ಇದು. ಈಗಲೂ ಕೂಡ ನಾವು ಅದರ ಪರಂಪರೆಯಂತೆ ವರ್ಷಕ್ಕೆ 3 ಬಾರಿ ಅಂತಭಿಕ್ಷೆ ಕಾಯಕವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗೆಯೇ ನಮ್ಮ ಮಠದಲ್ಲಿ ಸುಮಾರು ನಮ್ಮ ತಿಳಿದ ಪ್ರಕಾರ ಗದ್ಯಗಳು 9 ಗದ್ಯಗಳಿವೆ. ಆದರೆ ನಮಗೆ 1200 ವರ್ಷದ ಇತಿಹಾಸ ಇದೆ ಅಂತ ಇದೇ ವಿಷಯ ಇದೆ. ಬಂದಂಥ ಭಕ್ತಾದಿಗಳಿಗೆ ದಾಸೋಹದಲ್ಲಿ ಪ್ರತಿ ದಿನವೂ ಕೂಡ ಯಾರೇ ಬರಲಿ ಅದಕ್ಕೆ ನಿತ್ಯ ದಾಸೋಹವನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಅದರಂತೆ ನಾನು ಸ್ವಾಮಿಗಳಾಗಬೇಕಾದ್ರೆ ನನಗೆ ಸ್ವಾಮಿಗಳಾಗ ಇಚ್ಛೆ ಇರಲಿಲ್ಲ. ಆದರೂ ಕೂಡ ಏನೋ ಒಂದು ಮಹಾರಾಜ ಕಾಲೇಜ್ ಓದ್ತಾ ಇದ್ದ ಸಂದರ್ಭದಲ್ಲಿ PUCಲಿ ಒಂದು ಫೇಲಾಗಿತ್ತು ನನಗೆ. ಆ ಫೇಲಾಗಿ ಪಾಸ್ ಮಾಡೋಕ್ಕೆ ಅಂತ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಗುರುಗಳು ಬಸವಲಿಂಗ ಸ್ವಾಮಿಗಳು ಅಂತ, ಅವರು ಶಾಸ್ತ್ರ ವೇದಾಧ್ಯಯನದಲ್ಲಿ ಭಾಳ ನಿಪುಣರಾಗಿದ್ದರು. ಆ ಸಂದರ್ಭದಲ್ಲಿ ಪರಮಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರು ಸುತ್ತೂರು ಮಠ ವಾಟಾಳ ಮಠ ಭಾಳ ಸಂಬಂಧವಂಥ ಸಂದರ್ಭದಲ್ಲಿ ಅವರು ಲಿಂಗೈಕ್ಯರಾದ ಮೇಲೆ ಯಾರು ಮಾಡಬೇಕು ಅಂತ ತೀರ್ಮಾನ ಆದ ಸಂದರ್ಭದಲ್ಲಿ ಪರಮಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರು, ಆಗ ನನ್ನ ಹೆಸರು ಪರಶಿವಮೂರ್ತಿ ಅಂತಿದ್ದು, ಇವನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆಗಿನ ರಾಜಶೇಖರ ಮೂರ್ತಿ MLA ಆಗಿದ್ದಂಥ ಸಂದರ್ಭದಲ್ಲಿ ನಮಗೆ ಗುರುಗಳು ಹೇಳಿದ್ದಾರೆ, ನಮ್ಮ ವಾಟಾಳ ಮಠ ಶ್ರೀಗಳಿಗೂ ರಾಜಶೇಖರ ಭಾಳ ಬಾಂಧವ್ಯ ಇತ್ತು. ನನಗೆ ಹೇಳಿದ್ದಾರೆ, ಇಲ್ಲಿ ಯಾರೋ ಮಠದಲ್ಲಿ ಪರಶಿವಮೂರ್ತಿ ಇದ್ದಾರೆ, ಆ ಹುಡುಗನಿಗೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಅವರ ಆದೇಶ ಬಂದ ಮೇಲೆ ನನಗೆ ಪಟ್ಟಾಧಿಕಾರವನ್ನು ಮಾಡಿದ್ರು. ಅವರೇ ಕೂಡ ನನಗೆ ಏನು ದೀಕ್ಷೆಯನ್ನು ಕೊಟ್ಟು ಮತ್ತು ಅವರ ಪಾದ ಸ್ಪರ್ಶದಿಂದ ನನಗೆ ಪಟ್ಟಾಧಿಕಾರವನ್ನು ಮಾಡೋಕ್ಕಾಗ್ತಿತ್ತು. ಅದರಂತೆ ಈ ಮಠವನ್ನು ಆಗಿಂದಾಗಿ ನಡ್ಕೊಂಡು ಬರ್ತಾ ಇದೆ. ಅನೇಕ ರಾಜಕಾರಣಿಗಳು ಬಂದು ಹೋಗ್ತಾಯಿದ್ದಾರೆ. ಪ್ರತಿನಿತ್ಯವೂ ಕೂಡ ನಿತ್ಯ ದಾಸೋಹವನ್ನು ಮಾಡ್ಕೊಂಡು ಹೋಗ್ತಾಯಿದ್ವಿ. ಈ ಮಠ ದಾಸೋಹ ಹಿಂದೆ ಮಹದೇಶ್ವರರು ಕಾಲ್ನಡಿಗೆಯಲ್ಲಿ ಹೋಗಿದಂಥ ಸಂದರ್ಭದಲ್ಲಿ ಮಹದೇಶ್ವರ ಭಕ್ತರು ಇಲ್ಲಿ ಕಾಲ್ನಡಿಗೆ ಹೋಗುವಂಥ ಇಲ್ಲಿ ವಾಟಾಳ ಮಠ ತಂಗುದಾಣ. ಹೋಗುವಾಗಲೂ ಇಲ್ಲಿ ತಂಗ್ತಾಯಿದ್ರು, ಆ ಕಡೆ ಬಂದಂಥ ಜನ ಬರುವಾಗಲೂ ಇಲ್ಲಿ ತಂಗ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಪ್ರಸಾದ ಏನು ಅಂದರೆ ಇಲ್ಲಿ ಜೋಳದ ಮುದ್ದೆ ಹುರುಳಿ ಸಾರನ್ನು ಕೊಡುವಂಥ ಸಂದರ್ಭ ಅಂತ ಒಂದು ಮಠ ಕಾಯಕದಿಂದ ನಡ್ಕೊಂಡು ಹೋಗ್ತಾ ಇದೆ. ನಾವು ಕೂಡ ಅವರ ಶ್ರೀಗಳವರ ಆಶೀರ್ವಾದದಿಂದ ಕಾಯಕವನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸುತ್ತೂರು ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅವರ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಎಲ್ಲ ಪೂಜ್ಯರ ಆಶೀರ್ವಾದ